ಎಲ್ಲರಿಗೂ ನ್ಯಾಯವನ್ನ ಒದಗಿಸ್ತೀವಿ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮತ್ತೊಂದು ಕಡೆ ಹಲವು ಕಾಂಗ್ರೆಸ್ ನಾಯಕರು ಸಚಿವರು ಈ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಲಿಂಗಾಯತರ ಜನಸಂಖ್ಯೆ 75 ಲಕ್ಷ ಅಲ್ಲ 1 ಕೋಟಿಗೂ ಅಧಿಕ. ಯಾಕೆ ಜಾಸ್ತಿ ಇದೆ ಅನ್ನೋ ಬಗ್ಗೆ ಸಂಪುಟದಲ್ಲಿ ನಾವು ಚರ್ಚೆ ಮಾಡ್ತೀವಿ. ಜಾತಿ ಗಣತಿ ಅಂಕಿ ಅಂಶದ ಬಗ್ಗೆ ಎಂಬಿ ಪಾಟೀಲ್ ಅವರು ಕೊಟ್ಟಂತ ಹೇಳಿಕೆ ಇದು. ಮತ್ತೊಂದು ಕಡೆ ಸಮುದಾಯಗಳ ಅಭಿವೃದ್ಧಿಗಾಗಿ ರಾಜ್ಯದಲ್ಲಿ ಜಾತಿ ಗಣತಿಯಾಗಿದೆ, ಕೂಲಂಕುಷವಾಗಿ ಗಣತಿಯಾಗಿದೆ ಅಂತ ಹೇಳಿ ಸಚಿವ ಎಚ್ ಸಿ ಮಹದೇವಪ್ಪ ಹೇಳಿದ್ದಾರೆ. ಯಾರಿಗೂ ಅನ್ಯಾಯವಾಗಲ್ಲ ಅಂತ ಹೇಳಿ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಸಾಮಾಜಿಕ ನ್ಯಾಯದ ವರದಿ ಅಂತ ಹೇಳಿ ಮತ್ತೋರ್ವ ಸಚಿವ ದರ್ಶನಾಪುರ್ ಹೇಳಿಕೆಯನ್ನ ನೀಡಿದ್ದಾರೆ. ಮೀಸಲಾತಿ ಲಿಂಗಾಯತದ ಪರಿಶೀಲನೆ ನಮಗೆ ಮೀಸಲಾತಿ ಸಿಗಲ್ಲ. ಹಿಂದೂ ಗಾಣಿಗರ ಪರಿಶೀಲನೆ ಮೀಸಲಾತಿ ಸಿಗ್ತದೆ, ಹಿಂದೂ ಸಾಧು ಒಂದು ಪರಿಶೀಲನೆ ಸಿಗ್ತದೆ, ಹಿಂದೂ ಲಿಂಗಾಯತ ಸಾಧು ಒಂದು ಪರಿಶೀಲನೆ ಸಿಗಲ್ಲ ಏನ್ರಿ. ಹಿಂದೂ ಬಣಜಿಗರ ಬರೆದ್ರೆ ಸಿಗಲ್ಲ, ನಮಗೆ ಮೀಸಲಾತಿ ಸಿಗ್ತದೆ. ಹಿಂದೂ ಲಿಂಗಾಯತ ಬಣಜಿಗರ ಬರೆದು ಸಿಗ್ತದೆ. ಲಿಂಗಾಯತ ಪದ ಉಪಯೋಗಿಸಿದ್ರೆ ಅದು ಆ ಮೀಸಲಾತಿ 2A ಸಿಕ್ಕಲ್ಲ. ಹಿಂದ ಲಿಂಗಾಯತ ರೆಡ್ಡಿ ಅಂತ ಬರ್ಸಿದ್ರೆ ಅವ್ರಿಗೆ 3A ಮೀಸಲಾತಿ ಸಿಕ್ಕಲ್ಲ. ಇಲ್ಲೇ ಇದ್ದಾರೆ ನೋಡಿ ವಕೀಲರಲ್ಲಿ, ಅವ್ರು ಲಿಂಗಾಯತ ರೆಡ್ಡಿ, ಅವ್ರ ಪರಿಸ್ಥಿತಿ ಹಿಂಗಿದೆ. ಸೊ ಹೀಗಾಗಿ ಇದೆಲ್ಲನೂ ಕೂಡ ಐದರ್ ನಾವು 3Bದಾಗ ತರಬೇಕು. 3Bದಾಗ ಬರ್ಲಿಕ್ಕೆ ಆ ಸಮುದಾಯಗಳು ಬಹುತೇಕ ನನ್ನ ಪ್ರಕಾರ ಒಪ್ಪೋದಿಲ್ಲ ನನ್ನ ಪ್ರಕಾರ. ಅವ್ರು ಅಲ್ಲಿಗೆ ಅವ್ರನ್ನ ಕೌಂಟ್ ಮಾಡುವಂಥದ್ದು ಆಗಬೇಕು. ಕೌಂಟ್ ಮಾಡಿದರೆ ನಮಗೆ ಅಷ್ಟೇ ನಮ್ಮ ಜನಸಂಖ್ಯೆ ಏನಾಗಿದೆ, ನಮ್ಮ ಪೊಲಿಟಿಕಲ್ ಸ್ಟ್ರೆಂತ್ಗೂ ಬೇಕಾಗಿದೆ. ಎಲ್ಲೇನು ಮುಚ್ಚಿ ಮರೆಯಲ್ಲ, ಎಲ್ಲರೂ ಮಾಡ್ತಾರೆ. ಬೇರೆಯವ್ರಿಗೆ ಇದಕ್ಕೆ ನಾವು ಗೌರವಿಸೋಣ, ಅವ್ರ ಇದಕ್ಕೆ ನಮ್ದೇನೋ ಅಪೇಕ್ಷೆ ಇಲ್ಲ. ನಮ್ಮದು ಇವತ್ತು ದಿವಸ ಜನಸಂಖ್ಯೆ ಏನಿದೆಲ್ಲ ಇದು ಮೋರ್ ದೆನ್ 1 crore ದಾಟ್ತದೆ. 1 crore 10 ಲಕ್ಷ ಆಗ್ಬೋದು, 20 ಲಕ್ಷ ಆಗ್ಬೋದು, ಜಾಸ್ತಿನೇ ಆಗ್ಬೋದು. ಹೇಳಿದ್ರೆ ಯಾಕೆ ಅನ್ನೋದು ನಿಮ್ಗೆ ಹೇಳಿದ್ದೀನಿ. ಈಗ ಇದನ್ನೆಲ್ಲರೂ ಚರ್ಚೆ ಮಾಡ್ತೀವಿ. ಇದಕ್ಕೇನಾದ್ರು ಪರ್ಯಾಯ ಮಾರ್ಗ ಇದೆಯಾ? ಒಟ್ಟರು ಒಂದೇ ಹೆಡ್ನಾಗ ತರಬೇಕು ಅನ್ನೋದು ಅದಕ್ಕೆ ಕಷ್ಟ ಇದೆ. ಯಾಕಂದ್ರೆ ಆ ಸಮುದಾಯಗಳು ಒಪ್ಪಲಿಕ್ಕಿಲ್ಲ. 2Aದಾಗಿದ್ದ ಸಮುದಾಯಗಳು ಅವ್ರು ಒಪ್ಪಲಿಕ್ಕಿಲ್ಲ. ಸೊ ಇದೆಲ್ಲ ಸಮಸ್ಯೆಗಳು. ಇದನ್ನು ಹೆಂಗೆ ಬಗೆಹರಿಸಬೇಕು, ಏನಾದರೂ ಉಪಾಯಗಳದಾವ ಅಂಥೇಳಿ. ಆದರೆ ಇಷ್ಟೇ ಯಾವುದೇ ಸಂಘರ್ಷಗಳಿಲ್ಲ. ಎಲ್ಲರೂ ಕೂಡಿಸಿ ನಮ್ಮ ಲಿಂಗಾಯತ ಇದು ಪ್ರಶ್ನೆ ಬಂದಾಗ ನಾವು ಕೂಡ್ಕೊಂಡು ಚರ್ಚೆ ಮಾಡಿ ಇದನ್ನು ಒಂದು ತರ್ತೀವಿ. ಒಟ್ಟಾರೆ ಇಷ್ಟು ಹೇಳಕ್ಕೆ ಬಯಸ್ತೇನೆ, ನಮ್ಮ ಜನಸಂಖ್ಯೆ 75 ಲಕ್ಷ ಅಲ್ಲ, ನಮ್ಮ ಜನಸಂಖ್ಯೆ 1 ಕೋಟಿಗಿಂತ ಜಾಸ್ತಿ ಇದೆ. ಯಾಕಿದೆ ಅನ್ನೋದು ನಿಮ್ಗೆ ಹೇಳಿದ್ದೀನಿ. ಇದನ್ನು ನಾನು ಸಂಪುಟ ಸಭೆಯಲ್ಲಿ ಮತ್ತು ಎಲೆಕ್ಷನ್ ಮ್ಯಾನಿಫೆಸ್ಟೋಲ್ಲಿ ನಮ್ಮ AICC ಕೂಡ ದೇಶದಲ್ಲಿ ಕ್ಯಾಸ್ಟ್ ಸೆನ್ಸಸ್ ಆಗಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಭಾರತ ದೇಶದಲ್ಲಿ ಜನಗಣತಿ ಆಗುವ ಕ್ಯಾಸ್ಟ್ ಸೆನ್ಸಸ್ನ ಮಾಡೋಕ್ಕೆ ಕಾಲಲ್ಲಿ ವರದಿಯಲ್ಲಿ ಪ್ರಯತ್ನಗಳಾಗಿದ್ದು. ಆವಾಗ ವೆಸ್ಟೆಡ್ ಇಂಟ್ರೆಸ್ಟು ಅದನ್ನು ತಡೆಗಟ್ಟಿದ್ರು ಕಾಲಲ್ಕರ್ ವರದಿನ. ಸೊ ಇಟ್ ಈಸ್ ಸೋಷಿಯೋ ಎಕನಾಮಿಕಲ್ ಸರ್ವೆ. ಸೋಷಿಯೋ ಎಕನಾಮಿಕಲ್ ಸರ್ವೆ ವರದಿಗಳು ಏನಿದ್ದಾವೆ, ಸೆನ್ಸಸ್ ಮಾಡಿದ್ದಾರೆ, ಜನಗಣತಿ ಲೆಕ್ಕ ಹಾಕಿದ್ದಾರೆ, ಎಲ್ಲವನ್ನು ಕೂಲಂಕುಷವಾಗಿ ಪರಿಗಣಿಸಿ ಅಲ್ಲಿ ಯಾವ್ಯಾವ ಪ್ರವರ್ಗಗಳು ಬರ್ತವೆ. SC STಗೆ ರಾಜ್ಯಾಂಗಬದ್ಧವಾಗಿ ಬ್ಯಾಕ್ವರ್ಡ್ ಕ್ಲಾಸ್ಗೆ ಇದ್ದೇ ಇದೆ. ಈಗ ಸ್ವತಂತ್ರ ಬಂದಾಗ ಜನಸಂಖ್ಯೆ 35 ಕೋಟಿ ಇತ್ತು, ಈಗ 140 ಕೋಟಿ ಆಗಿದೆ. ಸೊ 75 ವರ್ಷದಲ್ಲಿ ಸಾಧನೆ ಆಗಿರೋದು 140 ಕೋಟಿ ಜನಸಂಖ್ಯೆ. ಅದಕ್ಕೆ ಅನುಗುಣವಾಗಿ ಸೋಷಿಯೋಲಿ ಯು ಹ್ಯಾವ್ ಟು ಕಂಬ್ಯಾಟ್ ಇನ್ಈಕ್ವಾಲಿಟಿ, ಅಸಮಾನತೆಯನ್ನು ತೊಡೆದಾಕಬೇಕು, ಸಮಸಮಾಜದ ನಿರ್ಮಾಣದ ಕಡೆಗೆ ಹೆಜ್ಜೆ ಇಡಬೇಕು. ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿಯ ಒಂದು ರಿಪೋರ್ಟನ್ನು ಮಂಡನೆ ಆಗಿದೆ. ಅವತ್ತೇನೆ ಎಲ್ಲರ ಎದುರುಗಡೆ ಆ ಜಾತಿ ಗಣತಿ ರಿಪೋರ್ಟನ್ನು, ಆ ಲಕೋಟೆಯನ್ನು ತೆಗೆಯಲಾಗಿದೆ. ಸೀಲ್ಡ್ ಕವರಲ್ಲಿತ್ತು, ಅದನ್ನು ತೆಗೆಯಲಾಗಿದೆ. ತೆಗೆದು ಅದರ ಜಿಸ್ಟನ್ನು, ಯಾಕಂದರೆ ಯಾರೂ ಅಧಿಕಾರಿಗಳು ಕೂಡ ಅದನ್ನು ನೋಡಿರಲಿಲ್ಲ ಸರ್ಕಾರ ಮಟ್ಟದಲ್ಲಿ, ಅದರ ಜಿಸ್ಟನ್ನು ಅವರು ಓದಿದ್ದಾರೆ. ಆಮೇಲೆ ಚರ್ಚೆ ಮಾನ್ಯ ಮುಖ್ಯಮಂತ್ರಿಗಳು ಈ ಜಾತಿ ಗಣತಿಯ ಜಿಸ್ಟು ಮತ್ತು ರಿಪೋರ್ಟು ಎಲ್ಲ ಸಚಿವರಿಗೆ ಅದು ತಲುಪಿಸ್ಲಿಕ್ಕೆ ಒಂದು ನಿರ್ದೇಶನ ಕೊಟ್ಟಿದ್ದಾರೆ. ಅದರ ಜೊತೆ ಮುಂದೆ ಬರ್ತಕ್ಕಂಥ 17ನೇ ತಾರೀಕು ನಡೀತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲರೂ ಅದನ್ನು ಓದ್ಕೊಂಡು ಬನ್ನಿ, ಎಲ್ಲರೂ ಚರ್ಚೆ ಮಾಡಿ ತೀರ್ಮಾನ ಮಾಡೋಣ ಅಂತಕ್ಕಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿ. ಗುರುವಾರ ದಿನ 4 ಗಂಟೆಗೆ ಅದು ಒಂದೇ ಸಬ್ಜೆಕ್ಟ್ ಇಟ್ಟರೆ ಅದ್ರ ಬಗ್ಗೆ ಸಂಪೂರ್ಣ ಅಂತ ಚರ್ಚೆ ಕ್ಯಾಬಿನೆಟ್ದಾಗ ಆಗ್ತದೆ. ಹೊರಗೆ ಚರ್ಚೆ ಮಾಡಿ ತೀರ್ಮಾನ ತೊಗೊಳಕ್ಕಾಗಲ್ಲ. ಏನೇ ತೀರ್ಮಾನ ಸರ್ಕಾರ ತೊಗೋಬೇಕಾದ್ರೆ ಕ್ಯಾಬಿನೆಟ್ದಾಗ ಇಟ್ಟು ಚರ್ಚೆ ಮಾಡಿ ತೀರ್ಮಾನ ತೊಗೊಳ್ತಾ ಕ್ಯಾಬಿನೆಟ್ ಏನು ರಿಸಲ್ಟ್ ಬರ್ತದೋ ಅವತ್ತು ಗೊತ್ತಾಗ್ತದೆ. ಈಗ ಹೇಳೋಕ್ಕಾಗಲ್ಲ. ಏನು ಅನ್ಸೈಂಟಿಫಿಕ್ ಆಗಿ ಹೆಂಗೆ ಏನು ಯಾರು ಹೇಳ್ತಾರೆ ತೋರ್ಸು ಅಂತ ಹೇಳ್ರಿ. ಏನು BJPದವ್ರು ಹೇಳ್ತಾರಂತಲ್ಲ, ಇಲ್ಲ ಮನ್ಯಾಗ ಗೊತ್ತು ಮಾಡಿರತ್ತಲ್ಲ, ಅವ್ರದೇ 4 ವರ್ಷ ಸರ್ಕಾರ ಇದ್ದಾಗ ಮತ್ತೆ ಯಾಕೆ ಅದು ಕ್ಯಾನ್ಸಲ್ ಮಾಡಲಿಲ್ಲ? ಅವ್ರದೇ ಸರ್ಕಾರ ಇತ್ತಲ್ರಿ.
ಇತ್ತಲ್ಲ, ಮತ್ತು ಇದ್ದಾಗ ಇದು ಪ್ರಸ್ತುತ ಇತ್ತಲ್ಲ ರಿಪೋರ್ಟ್, ಮತ್ತು ಇದು ಯಾಕೆ ಅವರು ಸುಮ್ಮನೆ ಕುಂತರು? ಅವಾಗ ಸುಮ್ಮ ಕುಂತರು, ಈಗ ಒಂದು ಹೇಳ್ತಾರೆ, ಅವಾಗ ಒಂದು ಹೇಳ್ತಾರೆ. ಬಿ ಜೆ ಪಿದವ್ರು ಯಾವಾಗಲೂ ಕರೆಕ್ಟ್ ಹೇಳಲ್ಲ ಅವರು ಅದು ಯಾವಾಗ ಬೇಕಾಗ ಈಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.